ನಮಸ್ಕಾರ ಪ್ರಿಯ ವೀಕ್ಷಕರೇ, ವೇದ ವಿದ್ಯಾಭ್ಯಾಸ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಮೊದಲನೆಯದಾಗಿ ನಾವು ಇಂದು ಉಪನಿಷತ್ತುಗಳ ಬಗ್ಗೆ ತಿಳಿದುಕೊಳ್ಳೋಣ. ಉಪನಿಷತ್ತುಗಳು ಎಂದರೇನು, ಅವುಗಳ ಅರ್ಥ ಮತ್ತು ಅವುಗಳ ಹೆಸರುಗಳ ಬಗ್ಗೆ ತಿಳಿಯೋಣ. ಉಪನಿಷತ್ತುಗಳು ಹಿಂದೂ ಧರ್ಮದ ವೇದಗಳ ಅಂತ್ಯದ ಭಾಗ. ವೇದಾಂತ ಮತ್ತು ಅವುಗಳ ಆತ್ಮ, ಬ್ರಹ್ಮ ಮತ್ತು ಬ್ರಹ್ಮಾಂಡದ ಸ್ವರೂಪವನ್ನು ವಿವರಿಸುವ ತಾತ್ವಿಕ ಸತ್ವಗಳಾಗಿವೆ. ಉಪನಿಷತ್ತುಗಳು ಎಂದರೆ ಗುರುವಿನ ಹತ್ತಿರ ಕುಳಿತುಕೊಳ್ಳುವುದು ಎಂದು ವಿವರಿಸಲಾಗಿದೆ. ಇದು ಗುರುವಿನಿಂದ ಜ್ಞಾನವನ್ನು ಪಡೆಯುವ ಸಂಪ್ರದಾಯವನ್ನು ಸೂಚಿಸುತ್ತದೆ. ಉಪನಿಷತ್ತುಗಳು ಬಹುತೇಕ 108 ಉಪನಿಷತ್ತುಗಳಿಂದರೂ ಮುಖ್ಯವಾಗಿ 13 ಉಪನಿಷತ್ತುಗಳು ಸೇರಿವೆ. ಆ 13 ಮುಖ್ಯವಾದ ಉಪನಿಷತ್ತುಗಳು ಯಾವುವು ಎಂದರೆ ಈಶ, ಕೇನ, ಕಂಠ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ತೈತ್ತರೀಯ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ, ಕೌಶಿತಕಿ, ಶ್ವೇತಾಶ್ವರ ಮತ್ತು ಬೃಹದಾರಣ್ಯ. ಇನ್ನು ಉಪನಿಷತ್ತುಗಳ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ತಾತ್ವಿಕ ಬೋಧನೆಗಳು. ಉಪನಿಷತ್ತುಗಳು ವೇದಗಳ ಅಂತಿಮ ಭಾಗವಾಗಿದೆ. ಅವುಗಳು ಭೌತಿಕ ಜಗತ್ತಿನಿಂದ ಆಧ್ಯಾತ್ಮಿಕ ವಿಮೋಚನೆಯ ಮಾರ್ಗಗಳನ್ನು ವಿವರಿಸುತ್ತವೆ. ಇನ್ನು ಎರಡನೆಯದಾಗಿ ವೇದಾಂತ. ಉಪನಿಷತ್ತುಗಳನ್ನು ವೇದಗಳ ಸಾರಾಂಶವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳು ವೇದಾಂತ ಎಂಬ ಭಾರತೀಯ ತತ್ವಶಾಸ್ತ್ರದ ಶಾಖೆಗೆ ಆಧಾರವಾಗಿದೆ. ಇನ್ನು ಮೂರನೆಯದಾಗಿ ಗುರು ಶಿಷ್ಯರ ಪರಂಪರೆ. ಉಪನಿಷತ್ ಎಂಬ ಪದದ ಅರ್ಥ ರಹಸ್ಯ ವಿದ್ಯೆ ಅಥವಾ ಗುರುವಿನ ಹತ್ತಿರ ಕುಳಿತು ಕೇಳುವ ಜ್ಞಾನ ಎಂದರ್ಥ. ಮುಖ್ಯ ಉಪನಿಷತ್ತುಗಳ ಸಂಖ್ಯೆಯಲ್ಲಿ ಭಿನ್ನಾಭಿಪ್ರಾಯಗಳಿದ್ದು 13 ಮುಖ್ಯವಾಗಿವೆ. ಅವುಗಳಲ್ಲಿ ಮೊದಲನೆಯದು ಈಶಾವಾಸ್ಯೋಪನಿಷತ್, ಎರಡನೇದಾಗಿ ಕೇನೋಪನಿಷತ್, ಮೂರನೇದಾಗಿ ಕಂಠೋಪನಿಷತ್, ನಾಲ್ಕನೇದಾಗಿ ಪ್ರಶ್ನೋಪನಿಷತ್, ಐದನೇದಾಗಿ ಮುಂಡಕೋಪನಿಷತ್, ಆರನೇದಾಗಿ ಮಾಂಡುಕ್ಯೋಪನಿಷತ್, ಐದನೇದಾಗಿ ತೈತ್ತರೀಯ ಉಪನಿಷತ್, ಆರನೇದಾಗಿ ಐತರೇಯ ಉಪನಿಷತ್, ಛಾಂದೋಗ್ಯ ಉಪನಿಷತ್, 10ನೇದಾಗಿ ಬೃಹದಾರಣ್ಯಕೋಪನಿಷತ್, ಕೌಶಿತಕಿ ಉಪನಿಷತ್, ಶ್ವೇತಾಶ್ವತರೋಪನಿಷತ್, 13ನೇದಾಗಿ ಮೈತ್ರಾಯಣೀಯ ಉಪನಿಷತ್. ಧನ್ಯವಾದಗಳು ಪ್ರಿಯ ವೀಕ್ಷಕರೇ, ವಿಡಿಯೋ ವೀಕ್ಷಣೆಗಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ನಮ್ಮ ವೇದ ವಿದ್ಯಾಭ್ಯಾಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಹರಿ ಓಂ.